ನಿನ್ನೆ ನೀವು ಅದೇ ನಾನು ನೋಡ್ತಾ ಇದ್ದೆ ಆಲ್ರೆಡಿ ತುಂಬಾ ವೈರಲ್ ಆಗ್ತಿರುವಂತ ವಿಡಿಯೋ. ಅವರು ಒಂದು ಹಣದ ಸಹಾಯ ಮಾಡ್ತೀನಿ ಅಂತ ಒಂದೆಲ್ಲ ಒಂದ್ ಕಡೆ ಒಂದು ಭರವಸೆಯನ್ನ ಇಲ್ಲ ಸರ್, ಅದು ನಾನು ನಿಜವಲ್ಲೂ ಹೇಳ್ತೀನಿ. ಇದು ಅದಕ್ಕೆ ನಾನು ಮನೆ ಹುಡುಗರೆಲ್ಲ ಪಾಪ ಆಕಾಶ್ ಅಂತ ದಾವಣಗೆರೆಯಲ್ಲಿ ತುಂಬಾ ಕಷ್ಟ ಪಡ್ತಾ ಇದಾರೆ. ಒಬ್ಬನೇ ಮಗ, ಇಬ್ರಾಳ ಗಂಡು ಮಕ್ಳು, ಇಬ್ರಾಳು ಹೆಣ್ಮಕ್ಳು. ಅವ್ರ ಮನೆಗೆ ಹೋದೆ. ನನಗೆ ಅನಿಸ್ಬೇಕು ಸರ್, ನಾನು ಕೆಲವರೆಲ್ಲ ಹೇಳ್ತಾರೆ ಇವನು ಖರ್ಚೆ ಮಾಡಲ್ಲ, ಇದು ಮಾಡಲ್ಲ. ನಾನು ಯಾಕೆ ಮಾಡಲ್ಲ? ನಾನು ದುಡ್ಡಿರೋರಿಗೆ ಮಾಡೋದೇ ಇಲ್ಲ ಸರ್. ನಾನು ಯಾಕೆ ಮಾಡಲಿ? ನಾನೇನು ಕೋಟ್ಯಾಧಿಪತಿನ, MLA ಇಲ್ಲ ಯಾವ್ದಾರು ಹೊಡ್ಕೊಂಡ್ ದುಡ್ಡು. ನಾನು ಹಗಲು ರಾತ್ರಿ ಕಷ್ಟಪಟ್ಟು ಒಂದು ಚಿಕ್ಕದಾಗಿ ಏನೋ ಒಂದು ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಒಂದಿಷ್ಟು ಹಣ ಅಂತ ದೇವ್ರಿಗೆ ಎತ್ತಿಡ್ತೀನಲ್ಲ, ಆ ದೇವ್ರಿಗೆ ಉಂಡಿಗೆ ಹಾಕೋದನ್ನ ನಾನು ಕೆಲವ್ರಿಗೆ ಕೊಡ್ತೀನಿ ಸರ್, ಅಷ್ಟೇ, ಬೇರೆ ಏನಿಲ್ಲ. ಅದು ನಾನು ಕೊಡೋರಿಗೆ ನನಗೆ ಅನ್ಸ್ಬೇಕು ಸರ್ ಮನಸ್ಸಿಗೆ, ಇವ್ರಿಗೆ ಕೊಡ್ಬೇಕಪ್ಪ, ಇವ್ರಿಗೆ ಉಪಯೋಗ ಆಗುತ್ತೆ ಅಂತ. ಅಲ್ಲ ಸರ್, ₹1 ಕೊಡ್ಲಿ, ₹2 ಕೊಡೋ ಮನಸ್ಸು ಇದೆಯಲ್ಲ, ಆ ಮನಸ್ಸಿಗೆ ಆಕ್ಚುಲಿ ನಾವು ಕೊಟ್ಟು ಒಂದು ಸ್ಕ್ಯಾನರ್ ಕೊಡಲ್ಲ ಆಗ್ತದೆ. ನಿಜವಲ್ಲ, ನಾನು ಕೊಟ್ಟು ಬಂದ್ಮೇಲೆ ನೆನ್ನೆ ಒಂದು 10-12 ಸಾವಿರ ರೂಪಾಯಿ ಅಕೌಂಟಿಗೆ ಹೋಗಿದೆ ಅಂತ ಅಮೌಂಟ್. ಇವತ್ತೊಂದಿಷ್ಟು ಎಲ್ಲ ಕಡೆ ಹಾಕ್ಸಿದೀನಿ, ಮಾಡಿಸಿ ಸ್ಕ್ಯಾನ್ ಮಾಡಿಸಿ ಅಂತ. ಬಟ್ ನಮ್ಮ ಕೈಲಿ ಆಗೋದು ಅಷ್ಟೇ ಸರ್. ನಾವು ಕಳೆದೋಗಿರೋ ಮಗನಂತೂ ನಾವು ಕೊಡ್ಸಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ತೀನಿ. ಮುಂದೊಂದಿನ ಅವ್ರ ಹುಡುಗನ ತಂಗಿ ಒಬ್ರು ಇದ್ದಾರೆ. ನಾನು 2 ವರ್ಷ 3 ವರ್ಷಕ್ಕೆ ಮದುವೆ ಬರೋವಂಥ ಹುಡುಗಿ. ಪಾಪ ಆ ಮದುವೆ ಟೈಮಲ್ಲಿ ಏನಾಗುತ್ತೆ ನನ್ನ ಕೈಲಿ ಕೊಡ್ತೀನಿ ಅಂತಲೂ ಹೇಳಿದ್ದೀನಿ. ಗೊತ್ತಿಲ್ಲ, ಅವರ ಒಂದು ಲೆವೆಲಿಗೆ ನಾನು ಫುಲ್ ಊಟದ ಖರ್ಚನ್ನು ವಹಿಸ್ಕೋಬೋದು, ಇಲ್ಲ ಏನೋ ಒಂದು ಚಿಕ್ಕ ಚೌಟ್ರಿನ ವಹಿಸ್ಕೋಬೋದು, ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಮಾಡ್ತೀನಿ ಸರ್. ಒಳ್ಳೆ ಭಾವನೆ ಇದ್ದಾಗ ನಿಮ್ಗೆ ಒಳ್ಳೇದಾಗುತ್ತೆ ಸರ್, ಮಾಡ್ತೀನಿ. ಅವರು ನನ್ನ ಸಿನಿಮಾಗೆ ಪ್ರಮೋಷನ್ ಮಾಡ್ಕೊಡ್ಲಿ ಅಂತಲೂ ನಾನು ಕೇಳಲ್ಲ ಸರ್. ಅದು ವೈಯಕ್ತಿಕ, ನಾನು ಅವ್ರನ್ನ ಕೇಳೋದೇ ಇಲ್ಲ. ಇದು ಅವರು ಚೆನ್ನಾಗಿರ್ಬೇಕು, ಅದೇನೇ ಇದ್ರು ಮಾಡಲಿ. ಯಾಕೆಂದ್ರೆ నాకు ಎಷ್ಟೋ ಜನ ನಮ್ಮಲ್ಲಿ ನನ್ನ ಫ್ಯಾಮಿಲಿನೂ ಕೂಡ ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ. ನಾವು ಒಟ್ಟ ಸ್ಪಂದಿಸ್ತೀವಿ ಅಷ್ಟೇ, ಬೇರೆ ಏನಿಲ್ಲ. ಅದ್ರಲ್ಲಿ ಪ್ರಚಾರನೇ ಆಗಲಿ ಇದಾಗಲಿ ಏನಿಲ್ಲ. ನಾನು ಮಾಡಿ ಬಂದ್ಮೇಲೆ ಸುಮಾರು ಜನ ಏನೆಲ್ಲ ವಿಡಿಯೋ ಮಾಡಿ ಹಾಕ್ತಾವ್ರೆ, ಅದು ಖುಷಿ ಆಗುತ್ತೆ.